ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ತತ್ರಾಣಾಯ ಸೃಜಚ್ಛಾಸ್ಮಾಂಧೋ ಸಹಸ್ರಾತ್ ಸಹಸ್ರಪಾತ್ ಹೃದಯಂ ತಸ್ಯ ಹಿ ಬ್ರಹ್ಮ ಕ್ಷತ್ರಮಂಗಂ ಪ್ರಚಕ್ಷತೆ. ಅನುವಾದ: ಸಹಸ್ರ ಪಾದಗಳುಳ್ಳ ಪರಮಪುರುಷನು ಬ್ರಾಹ್ಮಣರ ರಕ್ಷಣೆಗಾಗಿ ತನ್ನ ಸಹಸ್ರ ಬಾಹುಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿಸಿದ್ದಾನೆ. ಆದ್ದರಿಂದ ಬ್ರಾಹ್ಮಣರು ಅವನ ಹೃದಯವೆಂದೂ ಕ್ಷತ್ರಿಯರು ಅವನ ಬಾಹುಗಳೆಂದು ಹೇಳಲಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ, ಮುನಿಗಳು ಹೇಳಿ ನಿಲ್ಲಿಸಿದ ಮೇಲೆ ಮನು ಸಂಕೋಚದಿಂದ ಉತ್ತರವನ್ನು ಕೊಡ್ತಾನೆ. ಏನು ಅಂತಂದರೆ, ವೇದಮೂರ್ತಿಯಾದ ಬ್ರಹ್ಮದೇವ ವೈದಿಕ ಜ್ಞಾನದಲ್ಲಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೋಸ್ಕರ ತನ್ನ ಮುಖದಿಂದ ಬ್ರಾಹ್ಮಣರಾದ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ತಪಸ್ಸು, ಜ್ಞಾನ, ಯೋಗ ಶಕ್ತಿಗಳನ್ನು ಸಂಪೂರ್ಣವಾಗಿ ಪಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲದೆ ಇಂದ್ರಿಯ ತೃಪ್ತಿಗಳನ್ನು ತ್ಯಾಗ ಮಾಡಿದ್ದೀರಾ ಅಂತ ಕೂಡ ಹೇಳಿದ. ಈಗ ಮುಂದುವರೆದು ಹೇಳ್ತಾನೆ, ಸಹಸ್ರ ಪಾದಗಳಿರುವಂತಹ ಆ ಭಗವಂತ ಬ್ರಾಹ್ಮಣರ ರಕ್ಷಣೆಗಾಗಿ ತನ್ನ ಸಹಸ್ರ ಬಾಹುಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಬ್ರಾಹ್ಮಣರು ಅವನ ಹೃದಯ ಅಂತ ಕರೀತಾರೆ, ಮತ್ತು ಕ್ಷತ್ರಿಯರನ್ನು ಅವನ ಬಾಹುಗಳು ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಕ್ಷತ್ರಿಯರು ವಿಶೇಷವಾಗಿ ಬ್ರಾಹ್ಮಣರನ್ನು ಪಾಲಿಸಲಿಕ್ಕಾಗಿಯೇ ಇರುತ್ತಾರೆ. ಏಕೆಂದರೆ ಬ್ರಾಹ್ಮಣರನ್ನು ರಕ್ಷಿಸಿದರೆ ನಾಗರಿಕತೆಯ ತಲೆ ರಕ್ಷಿತವಾಗುತ್ತದೆ. ಬ್ರಾಹ್ಮಣರು ಸಮಾಜ ಶರೀರದ ತಲೆ ಆಗಬಲ್ಲವರು. ತಲೆ ಸರಿಯಾಗಿದ್ದರೆ, ಹುಚ್ಚು ಹಿಡಿಯದಿದ್ದರೆ ಎಲ್ಲವೂ ಸುಸ್ಥಿತಿಯಲ್ಲಿರುತ್ತದೆ. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಗುರುಗಳು ಕ್ಷತ್ರಿಯರು ಇರೋದು ವಿಶೇಷವಾಗಿ ಬ್ರಾಹ್ಮಣರನ್ನು ಪಾಲನೆ ಮಾಡೋದಕ್ಕೆ, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ರಕ್ಷಣೆ ಕೊಟ್ಟು ಅವರನ್ನು ಸುರಕ್ಷಿತವಾಗಿ ಅವರು ಚೆನ್ನಾಗಿರಬೇಕು ಅಂತ ನೋಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದರೆ, ಬ್ರಾಹ್ಮಣರು ಚೆನ್ನಾಗಿದ್ದರೆ, ಅವರು ರಕ್ಷಣೆಯಲ್ಲಿದ್ದರೆ ಅಂದರೆ ಏನು, ನಾಗರಿಕತೆಯ ತಲೆ ಅನ್ನೋದು ರಕ್ಷಣೆಯಲ್ಲಿದ್ದರೆ ಅಂದರೆ ಏನು, ಬ್ರಾಹ್ಮಣರನ್ನು ರಕ್ಷಣೆ ಮಾಡಿದ್ರೆ ನಾಗರಿಕತೆಯ ತಲೆ ರಕ್ಷಿತವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಾಗರಿಕತೆ ಚೆನ್ನಾಗಿರಬೇಕು ಅಂತಂದರೆ ಬ್ರಾಹ್ಮಣರು ಚೆನ್ನಾಗಿರ್ಬೇಕು. ಯಾಕೆಂದರೆ ಅವರು ನಮಗೆ ಈ ವಿಚಾರಗಳನ್ನೆಲ್ಲ ತಿಳಿಸುವಂಥವ್ರಲ್ವಾ, ಅವರು ರಕ್ಷಣೆಯಲ್ಲಿರಬೇಕು, ಅವರು ನಮಗೆಲ್ಲರಿಗೂ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ಅವರ ರಕ್ಷಣೆ ಮಾಡುವಂಥ ಭಾರ ಕ್ಷತ್ರಿಯರದಾಗಿರುತ್ತೆ. ಒಂದು ಸಮಾಜವನ್ನು ಶರೀರ ಅಂತ ತಿಳ್ಕೊಂಡ್ರೆ ಅದರಲ್ಲಿ ತಲೆ ಆಗುವಂಥವರು ಬ್ರಾಹ್ಮಣರು. ತಲೆ ಸರಿಯಾಗಿದ್ದರೆ, ಹುಚ್ಚು ಹಿಡಿದೇ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಹುಚ್ಚು ಹಿಡಿದ್ರೆ ಆ ಮನುಷ್ಯನನ್ನು ಹಿಡಿಯೋಕ್ಕಾಗುತ್ತೆ? ಅವನು ಹೆಂಗಂದ್ರೆ ನಡ್ಕೊಳ್ತಾನೆ. ತಲೆ ಸರಿ ಇಲ್ಲ ಅಂತಂದರೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಿರ್ತಾನೆ ಅಲ್ವಾ. ಅದಕ್ಕೆ ತಲೆ ಸರಿಯಾಗಿರಬೇಕು ಅಂದರೆ ಬ್ರಾಹ್ಮಣರು ಸುರಕ್ಷಿತವಾಗಿರಬೇಕು ಅಂತ ಅರ್ಥ. ಭಗವಂತನನ್ನು ಹೀಗೆಂದು ವರ್ಣಿಸಲಾಗಿದೆ: ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಈ ಪ್ರಾರ್ಥನೆಯ ಭಾವಾರ್ಥವು ಹೀಗಿದೆ: ಭಗವಂತನು ವಿಶೇಷವಾಗಿ ಬ್ರಾಹ್ಮಣರನ್ನು ಮತ್ತು ಹಸುಗಳನ್ನು ರಕ್ಷಿಸುವನು. ತದನಂತರ ಅವನು ಸಮಾಜದ ಇತರ ಎಲ್ಲ ಸದಸ್ಯರನ್ನು ರಕ್ಷಿಸುವನು. ಇಲ್ಲಿ ಭಗವಂತನನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವನನ್ನು ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಭಗವಂತ ವಿಶೇಷವಾಗಿ ಯಾರನ್ನು ರಕ್ಷಣೆ ಮಾಡ್ತಾನೆ, ಬ್ರಾಹ್ಮಣರನ್ನು ಮತ್ತು ಹಸುಗಳನ್ನು ರಕ್ಷಣೆ ಮಾಡುವಂಥವನು. ಯಾಕೆಂದರೆ ಅವು ಸ್ವಲ್ಪ ಶಕ್ತಿಯಲ್ಲಿ ಕಡಿಮೆ ಶಕ್ತಿ ಇರುವಂಥವ್ರು, ಅಂದರೆ ಶಾರೀರಿಕವಾಗಿ ಕಡಿಮೆ, ಆದರೆ ಅವರು ಒಳಗಡೆಯಿಂದ ದೈವತ್ವದಿಂದ ತುಂಬ ಉನ್ನತ ಮಟ್ಟದಲ್ಲಿರುವಂಥವ್ರು. ಯಾಕಂದರೆ ಬ್ರಾಹ್ಮಣರು ಸದಾ ಭಗವಂತನ ಕೆಲಸಗಳಲ್ಲಿ ತೊಡಗಿರುವಂಥವ್ರು. ವಿದ್ಯೆ, ಅದನ್ನು ಬೇರೆಯವ್ರಿಗೆ ಹೇಳೋದು, ಮತ್ತು ವೇದ ಪುರಾಣ ಈ ಥರ ಅಧ್ಯಯನ ಮಾಡುವಂಥವ್ರು. ಹಸು ಕೂಡ ಅಷ್ಟೇ, ಅದು ತುಂಬ ಸಾಧು ಸ್ವಭಾವ ಇರುವಂಥ ಒಂದು ಪಶು ಅದು. ಅದರಿಂದ ಅವರನ್ನು ರಕ್ಷಣೆ ಮಾಡುವಂಥ ಒಂದು ಕಾರ್ಯವನ್ನು ಭಗವಂತ ಮಾಡ್ತಾನೆ. ಆಮೇಲೆ ಅವನು ಸಮಾಜದ ಬೇರೆ ಎಲ್ಲ ಸದಸ್ಯರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಜಗದ್ಧಿತಾಯ ಅಂತ ಹೇಳ್ತಾರೆ. ಅಂದರೆ ಮೊದಲು ಆದ್ಯತೆ ಬ್ರಾಹ್ಮಣರು ಮತ್ತು ಗೋವಿಗೆ ಕೊಡ್ತಾನೆ, ಆಮೇಲೆ ಸಮಾಜದ ಎಲ್ಲರನ್ನ ರಕ್ಷಣೆ ಮಾಡ್ತಾನವನು. ವಿಶ್ವ ಕಲ್ಯಾಣ ಕಾರ್ಯವು
ಗೋವುಗಳ ಮತ್ತು ಬ್ರಾಹ್ಮಣರ ರಕ್ಷಣೆಯನ್ನು ಅವಲಂಬಿಸಿದೆ ಎಂಬುದು ಭಗವಂತನ ಸಂಕಲ್ಪವಾಗಿದೆ. ಹಾಗಾಗಿ ಬ್ರಾಹ್ಮಣ ಸಂಸ್ಕೃತಿ ಮತ್ತು ಗೋರಕ್ಷಣೆಗಳು ಮಾನವ ನಾಗರಿಕತೆಯ ಮೂಲ ತತ್ವಗಳಾಗಿವೆ. ಅಂದರೆ ಈ ವಿಶ್ವ ಕಲ್ಯಾಣ ಆಗಬೇಕು ಅಂತಂದರೆ ಗೋವುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಬ್ರಾಹ್ಮಣರ ರಕ್ಷಣೆಯನ್ನು ಕೂಡ ಮಾಡಬೇಕು. ಅದರ ಮೇಲೆ ಇದು ಅವಲಂಬಿತವಾಗಿದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಗೋವುಗಳನ್ನು ಮತ್ತು ಬ್ರಾಹ್ಮಣರನ್ನು ರಕ್ಷಣೆ ಮಾಡಿದ್ರೆ ವಿಶ್ವ ಕಲ್ಯಾಣವಾಗುತ್ತೆ ಅಂತಂದ್ಬಿಟ್ಟು ಇದು ಒಂದು ರೀತಿಯಲ್ಲಿ ನೋಡೋದಾದರೆ, ಈಗ ನಮಗೆ ಜ್ಞಾನ ಬೇಕು, ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದರೆ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಯಾವ ರೀತಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಅದನ್ನು ಕೊಡುವಂಥವ್ರು ಯಾರು? ಬ್ರಾಹ್ಮಣರು. ಅದಕ್ಕೆ ಅವರ ರಕ್ಷಣೆ ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಇನ್ನು ನಮ್ಮ ಶರೀರ ಪೋಷಣೆಗೆ ಪೌಷ್ಟಿಕವಾದಂಥ ಆಹಾರ ಸಿಗುವುದು ಗೋವಿನಿಂದ. ಆ ಗೋವನ್ನು ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಭಾರವಾಗಿದೆ ಅನ್ನೋದು ಇದರ ಅರ್ಥ. ಆ ರೀತಿ ಕೂಡ ನಾವು ಒಂದು ಅರ್ಥ ತಿಳ್ಕೊಬೋದು. ಹಾಗಾಗಿ ಬ್ರಾಹ್ಮಣ ಸಂಸ್ಕೃತಿ ಮತ್ತು ಗೋರಕ್ಷಣೆ ಇದೆರಡೂ ಕೂಡ ಮನುಷ್ಯ ನಾಗರಿಕತೆಯ ಮೂಲ ತತ್ವಗಳು ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಗೋ ಬ್ರಾಹ್ಮಣ ಹಿತಾಯಚ ಎಂಬುದು ಕ್ಷತ್ರಿಯರ ವಿಶೇಷ ಉದ್ದೇಶವಾಗಿದೆ. ಶರೀರದೊಳಗೆ ಹೃದಯವು ತುಂಬ ಪ್ರಮುಖ ಅಂಗವಾಗಿರುವಂತೆ ಬ್ರಾಹ್ಮಣರೂ ಕೂಡ ಮನುಷ್ಯ ಸಮಾಜದಲ್ಲಿ ಪ್ರಮುಖ ಅಂಶವಾಗಿದ್ದಾರೆ. ಕ್ಷತ್ರಿಯರು ಇಡೀ ದೇಹವಿದ್ದಂತೆ. ಇಡೀ ದೇಹವು ಹೃದಯಕ್ಕಿಂತ ದೊಡ್ಡದಾಗಿದ್ದರೂ ಹೃದಯವೇ ಹೆಚ್ಚು ಮುಖ್ಯ. ಇಲ್ಲಿ ಗೋ ಬ್ರಾಹ್ಮಣ ಹಿತಾಯಚ ಅಂದರೆ ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಕ್ಷತ್ರಿಯರ ವಿಶೇಷವಾದಂಥ ಉದ್ದೇಶ. ಈಗ ಶರೀರದಲ್ಲಿ ನಮಗೆ ತುಂಬ ಪ್ರಮುಖವಾಗಿರುವಂಥ ಅಂಗ ಯಾವುದು ಅಂತಂದರೆ ಹೃದಯ. ಹೃದಯ ನಿಂತೋಯ್ತು ಅಂತಂದರೆ ಮುಗಿದೋಯ್ತು ಅಲ್ವಾ ಕೆಲಸ. ಅದಕ್ಕೋಸ್ಕರನೇ ಹೃದಯ ತುಂಬ ಮುಖ್ಯವಾಗಿರುವಂಥ ಅಂಗ. ಅದೇ ರೀತಿ ಬ್ರಾಹ್ಮಣರು ಕೂಡ ಮನುಷ್ಯ ಸಮಾಜದಲ್ಲಿ ಪ್ರಮುಖ ಅಂಶ. ಇಲ್ಲಿ ಪ್ರಾಣಿ ಸಮಾಜದಲ್ಲಿ ಅಂತ ಎಲ್ಲೂ ಹೇಳಿಲ್ಲ ಆಯಿತಾ. ಮನುಷ್ಯರಲ್ಲಿ ಬ್ರಾಹ್ಮಣ ಮುಖ್ಯನಾಗಿರ್ತಾನೆ. ಕ್ಷತ್ರಿಯರು ಏನು ಅಂತಂದರೆ ಇಡೀ ದೇಹ ಇದ್ದ ಹಾಗೆ. ಇಡೀ ದೇಹ ಹೃದಯಕ್ಕಿಂತ ದೊಡ್ಡದಾಗಿದ್ದರೂ ಕೂಡ ಹೃದಯ ತುಂಬ ಮುಖ್ಯ ಅಲ್ವಾ. ಆ ಇಡೀ ದೇಹ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಹೃದಯ ಚೆನ್ನಾಗಿರಬೇಕು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.